everyone, welcome back to my YouTube ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದಾರೆ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಟೇಕ್ ಅ ಮೊಮೆಂಟ್ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಬಿಲೋ ಆ್ಯಂಡ್ ಆಲ್ಸೋ ಕ್ಲಿಕ್ ಆನ್ ದ ಬೆಲ್ ಐಕಾನ್ ಸೊ ದಟ್ ಯು ವಿಲ್ ಗೆಟ್ ಅ ನೋಟಿಫಿಕೇಶನ್ ವೆನ್ ಎವರ್ ಐ ಪೋಸ್ಟ್ ಎನಿ ನ್ಯೂ ವಿಡಿಯೋಸ್ ಅಂತ ಹೇಳ್ತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಈ ವ್ಲಾಗ್ ಬಂದು ಈ ವ್ಲಾಗ್ ಸ್ಟಾರ್ಟಿಂಗ್ ನಾನು ಆಮೇಲೆ ಇಡ್ತೀನಿ. ಬಿಫೋರ್ ದ್ಯಾಟ್, ಆಸ್ ಯು ಪೀಪಲ್ ಕ್ಯಾನ್ ಸಿ, ಐ ಹವ್ ಡನ್ ಮೈ ಹೇರ್ ಟ್ರೀಟ್ಮೆಂಟ್ ವಿಚ್ ಇಸ್ ಕಾಲ್ಡ್ ಬೊಟಾಕ್ಸ್. ಬೊಟಾಕ್ಸ್ ಬರೀ ಯುನೋ what do we call, ಬಾಡಿಗೆ ಮಾತ್ರ ಅಲ್ಲ, ಇಟ್ ಇಸ್ ಆಲ್ಸೋ ಅವೈಲೇಬಲ್ ಥ್ರೂ ಹೇರ್. ದೇರ್ ಆರ್ 4 ಕೈಂಡ್ಸ್ ಆಫ್ ಟ್ರೀಟ್ಮೆಂಟ್ಸ್ ಆಯ್ತಾ. ಒಂದು ಬಂದು ಬೊಟಾಕ್ಸ್, ಕೆರಾಟಿನ್ ಅಂತ ಇದೆ, ಸ್ಮೂತ್ನಿಂಗ್ ಅಂತ ಇದೆ, ಸ್ಟ್ರೈಟ್ನಿಂಗ್ ಅಂತ ಇದೆ. ಎಲ್ಲಾನು ನಿಮ್ಮ ಸ್ಕಲ್ಪಿಂದ ಅದು ಟ್ರೀಟ್ ಮಾಡಲ್ಲ. ಜಸ್ಟ್ ನಿಮ್ಮ ಹತ್ರ ಏನು ಹೇರ್ ಬೆಳೆದಿದೆಯೋ ಅದಕ್ಕೆ ಮಾತ್ರ ಇಟ್ ವಿಲ್ ಪ್ರಿವೆಂಟ್ ಫ್ರಮ್ ದ ಡ್ಯಾಮೇಜ್. ಫಾರ್ ಎಕ್ಸಾಂಪಲ್, ನೀವು ಕೆರಾಟಿನ್ ಮಾಡಿಸಿದ್ರೆ ಅದು ಹೇರ್ ಫಾಲಿಂದ ಇಟ್ ವಿಲ್ ಕಂಟ್ರೋಲ್. The hair fall can be controlled. And also smoothing ಮಾಡಿಸಿದ್ರೆ it will just make your hair smooth and silky. ಸ್ಟ್ರೈಟ್ನಿಂಗ್ ಮಾಡಿಸಿದ್ರೆ ಸಿಲ್ಕಿ ಇರಲ್ಲ, ಜಸ್ಟ್ ಸ್ಟ್ರೈಟ್ ಇರುತ್ತೆ. ಆ್ಯಂಡ್ ಬೊಟಾಕ್ಸ್ ಮಾಡಿಸಿದ್ರೆ as you people can see, it just looks natural and ಲಾಂಗ್ ಲಾಸ್ಟಿಂಗ್ ಅಂತಲೂ ಹೇಳ್ಬೋದು. ಸ್ಟಾರ್ಟಿಂಗ್ ಈ ಥರ ಇರಲ್ಲ. ಸೊ ಸ್ಟಾರ್ಟಿಂಗ್ ಇಷ್ಟು ಯುನೋ ಬೌನ್ಸಿ ಆಗಿರಲ್ಲ ಆಫ್ಟರ್ ಸಮ್ ವಾಷಸ್. ಸೊ ಬೊಟಾಕ್ಸ್ ಬಂದು ನಿಮಗೆ 90 or 100 ವಾಶ್ವರೆಗೂ ಇರುತ್ತೆ. ಇಟ್ ವಿಲ್ ನಾಟ್ ಕಮ್ ಲೈಕ್ ಇಷ್ಟು ಮಂತ್ಸ್ ಇರುತ್ತಾ, 8 ಮಂತ್ಸ್ ಇರುತ್ತಾ, 9 ಮಂತ್ಸ್ ಇರುತ್ತಾ ಅಂತ ಕೇಳ್ತಾರೆ. ಇಟ್ ಇಸ್ ನಾಟ್ ಲೈಕ್ ದ್ಯಾಟ್. ಅದು ಹೇಗೆ ಅಂದರೆ, ಬೊಟಾಕ್ಸ್ ಬಂದು ಲೈಕ್ 90 or 100 ವಾಶ್ವರೆಗೂ ಇರುತ್ತೆ. ಕೆರಾಟಿನ್ ಬಂದು 60 or 70 ವಾಶ್ವರೆಗೂ ಇರುತ್ತೆ. ಸ್ಟ್ರೈಟ್ನಿಂಗ್ ಆರ್ ಸ್ಮೂತ್ನಿಂಗ್ ಡಿಪೆಂಡ್ಸ್. ಆಲ್ ದಿಸ್ 4 ಕೈಂಡ್ಸ್ ಆಫ್ ಟ್ರೀಟ್ಮೆಂಟ್ಸ್ ಆರ್ ಡಿಫ್ರೆಂಟ್. ಯಾವುದು ಸೇಮ್ ಅಲ್ಲ ಆಯಿತಾ. ಎಲ್ಲದು ದ ಪ್ರೊಸೀಜರ್ ಆಲ್ಸೋ ಡಿಫ್ರೆಂಟ್ ಆಗಿ ಮಾಡೋದವರು. ಸೊ ಲೈಕ್ ಮೆನಿ ಪೀಪಲ್ ಆಸ್ಡ್ ವಿಚ್ ಇಸ್ ಬೆಟರ್ ಅಂತ. ಐ ಪ್ರಿಫರ್ ಬೊಟಾಕ್ಸ್ ಆರ್ ಕೆರಾಟಿನ್. ಸಿ, ಆಸ್ ಯು ಪೀಪಲ್ ಕ್ಯಾನ್ ಸಿ, ನನ್ನ ಹೇರ್ ಸ್ವಲ್ಪ ನ್ಯಾಚುರಲ್ ಆಗಿದೆ. ಇನ್ನು ಸ್ವಲ್ಪ ವಾಷಸ್ ಮಾಡಿದ್ಮೇಲೆ ಇಟ್ಸ್ ಆಬ್ವಿಯಸ್ಲಿ ಲುಕ್ಸ್ ಲೈಕ್ ಅ ನ್ಯಾಚುರಲ್. ಸ್ಟ್ರೈಟ್ನಿಂಗ್ ಆರ್ ಸ್ಮೂತ್ನಿಂಗ್ ಮಾಡಿಸಿದ್ರೆ ಅನಿಸಲ್ಲ, ಬಟ್ ಸ್ಟ್ರೈಟ್ನಿಂಗ್ ಮಾಡಿಸಿದ್ರೆ ಗೊತ್ತಾಗುತ್ತೆ ನಿಮ್ಮ ಫೇಸ್ಗೆ. ಆ್ಯಂಡ್ ಅದು ಸ್ವಲ್ಪ ಆಯ್ಲಿ ಲುಕ್ ಕೊಡುತ್ತೆ ಇಲ್ಲೆಲ್ಲ. ಬಟ್ ಬೊಟಾಕ್ಸ್ ಇಸ್ ನಾಟ್ ಲೈಕ್ ದ್ಯಾಟ್. ಸೊ ಇಫ್ ಯು ವಾಂಟ್ ಟು ಪ್ರಿಫರ್ ಎನಿ ಟ್ರೀಟ್ಮೆಂಟ್ ಫ್ರಮ್ ದಿಸ್ 4 ಅಂದರೆ ಪ್ಲೀಸ್ ಗೋ ಫಾರ್ ಬೊಟಾಕ್ಸ್. ಆ್ಯಂಡ್ ಆಸ್ ಐ ಸೆಡ್, ಎಲ್ಲಾನು ಸ್ಕಲ್ಪಿಂದ ನಿಮ್ಗೇನು ಟ್ರೀಟ್ಮೆಂಟ್ ಕೊಡಲ್ಲ. ಫುಲ್ ಸ್ಕಲ್ಪ್ ನಿಮಗೆ ಗಟ್ಟಿ ಆಗುತ್ತೆ, ಹೇರ್ ಫಾಲ್, ರ್ಯಾಂಡ್ರಫ್ ಎಲ್ಲ ಗಟ್ಟಿ ಆಗುತ್ತೆ ಅಂದರೆ ಅದೆಲ್ಲ ಈ 4 ಟ್ರೀಟ್ಮೆಂಟ್ಸಲ್ಲಿ ಆಗಲ್ಲ. ಅದಕ್ಕೆ ನೀವು ಡರ್ಮಟಾಲಜಿಸ್ಟ್ ಆರ್ ಡಾಕ್ಟರ್ಸ್ನ ಯು ಪೀಪಲ್ ಹ್ಯಾವ್ ಟು ಕನ್ಸಲ್ಟ್. And thank you so much for showing me so much of love through this all the Rajasthan series. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ನನ್ನ ಚಾನೆಲ್ ಮೇಲೆ ಪ್ರೀತಿ ತೋರಿಸಿ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಎಲ್ಲ ಈ ರಾಜಸ್ಥಾನ್ ಸೀರೀಸ್ ಮೇಲೆ. ಬಿಕಾಸ್ ಐ ಥಿಂಕ್ 6ರಿಂದ 7 ರಾಜಸ್ಥಾನ್ ಸೀರೀಸ್ ಬಿಟ್ಟಿದ್ದೀನಿ. ಆ್ಯಂಡ್ ಅದನ್ನೆಲ್ಲ ನೋಡಿದ್ದಕ್ಕೆ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಇಟ್ ಮೀನ್ಸ್ ಲಾಟ್. ದ ನೆಕ್ಸ್ಟ್ ಬ್ಲಾಗ್ ಇವಾಗ ಏನು ನೋಡ್ತಿದ್ದೀರಾ, ದಟ್ ಇಸ್ ದ ಎಂಡ್ ಆಫ್ ದ ರಾಜಸ್ಥಾನ್ ಬ್ಲಾಗ್. ಸೊ ನೆಕ್ಸ್ಟ್ ಸೀರೀಸಲ್ಲಿ ನೆಕ್ಸ್ಟ್ ಎಲ್ಲರೂ ಟ್ರಾವೆಲಿಂಗ್ ಮಾಡಿದ್ರೆ ಅಲ್ಲಿ ವಿಲ್ ಮೀಟ್ ಯು ನೆಕ್ಸ್ಟ್ ಸೀರೀಸ್ ಅಂತ ಹೇಳ್ತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಪ್ಲೀಸ್ ಎಂಜಾಯ್ ಆ್ಯಂಡ್ ಪ್ಲೀಸ್ ಕ್ಲಿಕ್ ಆನ್ ದ ಸಬ್ಸ್ಕ್ರೈಬ್ ಬಟನ್ ಬಿಫೋರ್ ವಾಚಿಂಗ್. ಸೊ ಇದು ಒಂದು ಲಾಸ್ಟ್ ಡೇ ಇನ್ ಜೈಪುರ್ ಆಗಿರುತ್ತೆ. ಸೊ ಫಸ್ಟ್ ಪ್ಲೇಸ್ ಬಂದು ಪತ್ರಿಕಾ ಗೇಟ್ಗೆ ಹೋಗಿದ್ದೀವಿ. ದಿಸ್ ಇಸ್ ಲೈಕ್ ಎ ಫೋಟೋ ಶೂಟ್. ಎಂಟ್ರಿ ಫೀಸ್ ಏನಿಲ್ಲ, ಇಟ್ ಇಸ್ ಲೈಕ್ ಓಪನ್ ಸ್ಪೇಸ್. ಮೇನ್ ರೋಡಲ್ಲೇ ಇದೆ. ಇಲ್ಲಿ ಒಳಗಡೆ ಏನೇನು ನೋಡ್ತಿದ್ದೀರಲ್ಲ ಅಲ್ಲೆಲ್ಲ ಫೋಟೋ ಶೂಟ್ ಜಾಸ್ತಿ ಮಾಡ್ತಾರೆ. ಸೊ ಕಮಿಂಗ್ ನಾನು ಫೋಟೋಸ್ ಹಾಕ್ತೀನಿ, ಅದೆಲ್ಲ ಇಲ್ಲೇ ತೆಗ್ದಿರೋದು. ಇಟ್ ಇಸ್ ಸೂಪರ್ಬ್. ನೆಕ್ಸ್ಟ್ ಪ್ಲೇಸ್ ಬಂದು ತೋರನ್ ದ್ವಾರ್ ಅಂತ. ಇದು ಅದ್ರ ಪಕ್ಕದಲ್ಲೇ ಇರೋದು. ಸೊ ಇದಕ್ಕೂ ಓಪನ್, ಐ ಮೀನ್ ಫೀಸ್ ಏನಿಲ್ಲ. ಇಟ್ ಇಸ್ ಲೈಕ್ ಓಪನ್ ಸ್ಪೇಸ್. ಇದು ಕೂಡ ಮೇನ್ ರೋಡಲ್ಲೇ ಇದೆ. ಸೊ ಇಷ್ಟೇ ಇರೋದು ಇದು. ಕನ್ಸ್ಟ್ರಕ್ಷನ್ ಮಾಡಿರೋದೇ ಇಷ್ಟು. ದಿಸ್ ಇಸ್ ಆಲ್ಸೋ ಲೈಕ್ ಸ್ಪಾಟ್ ಆಫ್ ಫೋಟೋ ಶೂಟ್ ಇನ್ ಜೈಪುರ್. ಕಾಣತ್ರ ಎಕ್ಪಡಿ ಇವೆಲ್ಲ ಇರ್ತಾ ಇದೀನಿ. ಅಲ್ಲಿ ಆರೋಪ ನಡ್ಕೊಂಬತ್ತಾನೆ, ಕೈ ಕರ್ಕೊಂಬಿಟ್ರೆ ಬರೋಯ್ತು. 4 ಜನ ಬರ್ತಾರ.
ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ. ಲೇ ಇವ್ನ ಹೆಂಗ ನೋಡೋ, ಹಂದಿನ ತಂದೂರ್ ಬಂಡ್ಲಿಗೆ ಹಾಕಿ ಸುಟ್ಟು ಎತ್ತದಂಗ ಅವನೇ. ಹೋಗ್ಬೋದು ಅಷ್ಟರಲ್ಲಿ. 700 ಕಿಲೋಮೀಟರ್ ಇದೆ. ಸೊ ನೆಕ್ಸ್ಟ್ ಪ್ಲೇಸ್ ಬಂದು ಬಿರ್ಲಾ ಮಂದಿರ್ ಅಂತ. ಇದು ದೇವಸ್ಥಾನ. ದಿಸ್ ಇಸ್ ನಾಟ್ ಲೈಕ್ ಎನ್ ಮ್ಯೂಸಿಯಂ ಆರ್ ಎನಿಥಿಂಗ್. ಇದು ಕೃಷ್ಣನ್ ದೇವಸ್ಥಾನ. ಸೊ ಫೀಸ್ ಏನಿರಲ್ಲ, ಇಟ್ ಇಸ್ ಫ್ರೀ ಎಂಟ್ರಿ. ಬಟ್ ಅದು ಇದು ಫೀಲ್ ಮಾಡ್ಬೇಕು ಬರೀ ಕರೆ ತಣ್ಣಗೆ ಸಾಲು ತಕ್ಕ ಬಂದಿದ್ದೀರ. ಪ್ಲೀಸ್ ಕಮ್ ಬ್ಯಾಕ್. ಮಗುಗೆ ಶೀತ ಆಗುತ್ತೆ ಬಾಬು. ನಿಮ್ಮ ಅಮ್ಮನ ಹತ್ರ ಹೋಗಂಗೆ ಹಿಂದಿಲ್ ಮಾತಾಡೋ. क्या भाई आप देखो वीडियो कर रहा है, पता है वीडियो क्या है, वीडियो का मतलब क्या है, पता नहीं। आप बोलो क्या? बोल क्या आप बोलो. आप रवि सुता भैया बोलो. में क्या है, अजीब नहीं है। ನೆಕ್ಸ್ಟ್ ಪ್ಲೇಸ್ ಬಂದು ಜಲ್ಮಹಲ್ ಅಂತ. ಇದು ಆಕ್ಚುಲಿ ದ ವಾಟರ್ ಸ್ಪೇಸ್ ಆಯ್ತಾ. ನೀವಲ್ಲಿ ಮಿಡಲ್ ಅಲ್ಲಿ ಒಂದು ನೋಡ್ತಿದ್ದೀರಲ್ಲ, ದಟ್ ಇಸ್ ಆಕ್ಚುಲಿ ಕಾಲ್ಡ್ ದ ಜಲ್ಮಹಲ್. ಈ ಸರೌಂಡೆಡ್ ಏನ್ ಲೇಕ್ ಇದೆ, ದಟ್ ಇಸ್ ಕಾಲ್ಡ್ ದ ಮನ್ಸಾಗರ್ ಲೇಕ್ ಅಂತ. ಅದ್ರ ಒಳಗಡೆ ಇರೋದು ಜಲ್ಮಹಲ್. ಸೊ ಒಳಗಡೆ ಎಲ್ಲಿ ಎಂಟ್ರಿ ಇಲ್ಲ. ಸೊ ಬೋಟಿಂಗ್ ಕರ್ಕೊಂಡು ಹೋಗ್ತಾರೆ ಅಷ್ಟೇ. ಬಟ್ ಅಲ್ಲಿ ಇವಾಗೇನ್ ನೋಡ್ತಿದ್ದೀರಾ, ಅಲ್ಲಿ ಒಳಗಡೆ ಎಂಟ್ರಿ, ದರ್ ಇಸ್ ನೋ ಎಂಟ್ರಿ ಫಾರ್ ಎನಿ ಪಬ್ಲಿಕ್ ಇನ್ಸೈಡ್. ಸೊ ದಿಸ್ ಇಸ್ ಕನ್ಸ್ಟ್ರಕ್ಟೆಡ್ ಇನ್ 17th or 18th century. ನೋಡಿ ನಡ್ಕೊಂಡು ಹೋಗ್ತಾರೆ. So this is the last place which we went, that is called as an Amir Fort. ಇದು ಬಂದು ಕನ್ಸ್ಟ್ರಕ್ಟ್ ಆಗಿರೋದು ಲೇಟ್ 16th century ಫ್ರಮ್ ರಾಜಾ ಮನ್ ಸಿಂಗ್ ಅಂತ. ಇದರಲ್ಲಿ ನಿಮಗೆ ಶೀಶ್ ಮಹಲ್ ಮತ್ತೆ ಮಿರರ್ ಪ್ಯಾಲೇಸ್ ಎಲ್ಲ ಇದೆ ಒಳಗಡೆ. ಅಂಡ್ ಆಲ್ಸೋ ಇಟ್ ಇಸ್ ಲೈಕ್ ಎ ಮ್ಯೂಸಿಯಂ. ಆಗಿನ ಕಾಲದಲ್ಲಿ ರಾಜರು ಏನೇನು ಉಪಯೋಗಿಸ್ತಿದ್ರು ಅದೆಲ್ಲ ಇಲ್ಲಿ ಇಕ್ಕಿದ್ದಾರೆ ಆಸ್ ಎ ಮ್ಯೂಸಿಯಂ. ಮಾಡಿದ್ರ ಓನ್ ಫಸ್ಟ್ ಬರ್ರಿ ಫೋಟೋ ಅಲ್ಲಿ ಬರ್ರಿ. ಅವೆಂಜರ್ಸ್ ಅದೇ ಇರೋದು ಏಕಾ. देखो इधर से भैया, भैया जी यार
ಸಿಗಳ ಅಂಡ್ ದ ಇಂಟ್ರೆಸ್ಟಿಂಗ್ ಪಾರ್ಟ್ಸ್ ಅಂದರೆ ಇವಾಗ ನೀವೇನು ನೋಡ್ತಿದ್ದೀರಾ ಇಲ್ಲಿ ಹಿಲ್ಸ್ ಎಲ್ಲ ಇದೆಯಲ್ಲ ಮೆಟ್ಲುಗಳೆಲ್ಲ ಇದೆ ದಟ್ ಇಸ್ ಆ್ಯಕ್ಚುಲಿ ದ ಬೌಂಡ್ರೀಸ್ ಅಂದರೆ ಆಗಿನ ಕಾಲದಲ್ಲಿ ಯಾರು ಶತ್ರುಗಳು ಒಳಗಡೆ ಬರಬಾರ್ದು ಅಂತ ಆ ರೀತಿ ದೇ ಹ್ಯಾವ್ ಕನ್ಸ್ಟ್ರಕ್ಟೆಡ್ ದ ಬೌಂಡ್ರೀಸ್ ಅರೌಂಡ್ ದಿಸ್ ಪ್ಯಾಲೇಸ್. ಸೊ ಈ ಥರ ಹಿಲ್ ನಿಮಗೆ ಫುಲ್ ಸಿಗುತ್ತೆ. ಆ ಬೆಟ್ಟ ಏನೇನು ನೋಡ್ತಿದ್ದೀರಾ ಫುಲ್ ಈ ಥರ ಹಿಲ್ಗಳು ಸಿಗುತ್ತೆ ಆ್ಯಂಡ್ ದಟ್ ಈಸ್ ವೆರಿ ಇಂಟ್ರೆಸ್ಟಿಂಗ್ ಟು ಸಿ. ಇದನ್ನೆಲ್ಲ ಯಾವಾಗ ಅಪ್ಲೋಡ್ ಮಾಡಲಿ ಯೂಟ್ಯೂಬ್ಗೆ? ಏನು ಮಾಡ್ತೀವಿ ಯೂಟ್ಯೂಬ್ ಓಪನ್ ಮಾಡೋ ಅಪ್ಲೋಡ್ ಮಾಡ್ತೀನಿ. ಏನಿದೆ ಹೌದು ಲೈಟ್ ಹಾಕು. ಇದೆಲ್ಲ ಮಿರರ್ಸ್ ಅಲ್ವಾ? ಅದಲ್ಲ, ಅಲ್ಲಿ ಲೈಟ್ ಹಾಕ್ತಾರೆ, ಅಲ್ಲೊಂದು ಲೈಟ್ಸ್ ಇದೆ. ವಿಡಿಯೋ ಮಾಡ್ತೀವಿ, ಸುಮ್ಮನೆ ಮಾಡ್ಬೇಕು. ನಿಜ ಹೇಳು, ಸುಮ್ಮನೆ ಮಾಡ್ಬೇಕಂದ್ರೆ ಮಾಡ್ತಿದ್ದೆ. ನನ್ನ ಫೇಸ್ ಆ ಕಡೆ ಬರೋದು. ದ ನೆಕ್ಸ್ಟ್ ಪ್ಲೇಸ್ ಇಸ್ ಪನ್ನಾ ಮೀನ್ ಕಾಕೊಂಡ್. ಇದು ಬಂದು ಓಪನ್ ಸ್ಪೇಸ್. ಇಟ್ ಇಸ್ ಲೈಕ್ ಎ ಟೆಂಪಲ್. ಒಳಗಡೆ ಟೆಂಪಲ್ ಇದೆ ಆ್ಯಂಡ್ ಇಟ್ ಇಸ್ ಲೈಕ್ ಆ್ಯಂಡ್ ದಿಸ್ ಇಸ್ ಲೈಕ್ ಎ ಲೇಕ್. ಸೊ ಇದಕ್ಕೂ ಎಂಟ್ರಿ ಫೀಸ್ ಏನಿಲ್ಲ, ಇಟ್ ಇಸ್ ಫ್ರೀ. ಅಲ್ಲಿ ವಿಡಿಯೋ ಮಾಡ್ತಾರೋ ಆ್ಯಂಡ್ ಲಾಸ್ಟಲ್ಲಿ ಎಲ್ಲ ಪ್ಲೇಸಸ್ ಮುಗಿಸ್ಕೊಂಡು ದ ಸೇಮ್ ಡೇ ಲೇಟ್ ನೈಟ್ ಐ ಮೀನ್ 11 ನಮಗೆ ಫ್ಲೈಟ್ ಇತ್ತು. ಸೊ ನಾವು ನಮ್ಮ ಬ್ಯಾಂಗ್ಳೂರ್ ಕಡೆಗೆ ಬಂದ್ವಿ. ಸೊ ಫೈನಲಿ ವಿ ಆರ್ ಬ್ಯಾಕ್ ಟು ನಮ್ಮ ಬೆಂಗಳೂರು ವಿತ್ ಫೋನ್ ಫುಲ್ ಆಫ್ ಮೆಮೊರೀಸ್ ಆ್ಯಂಡ್ ಬ್ಯಾಕ್ ಫುಲ್ ಆಫ್ ಮೀಟ್ ಯು ಇನ್ ನೆಕ್ಸ್ಟ್ ಸೀರೀಸ್ ಅಂತ ಹೇಳ್ತಾ ಈ ಸೀರೀಸ್ನೆಲ್ಲ ಎಂಡ್ ಮಾಡ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಮಿಸ್ ಮೀ ಅಂಟಿಲ್ ದ ನೆಕ್ಸ್ಟ್ ಸೀರೀಸ್ ಅಂತ ಹೇಳ್ತಾ ಟಾಟಾ ಬಾಯ್, ಸಿ ಐ ಲವ್ ಯು ಆಲ್.